ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಮಗಿರಿ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಬೂತಾಯಿ ಮೀನು ಫ್ರೈ ಮಾಡ್ತಾ ಇದ್ದೀನಿ. ನಮ್ಮೂರಲ್ಲಿ ಈ ಮೀನಿಗೆ ಬೈಗಿ ಮೀನು ಅಂತ ಕರಿತೀವಿ. ಬೂತಾಯಿ ಮೀನು ತುಂಬಾ ಫ್ರೆಶ್ ಆಗಿದೆ. ರೆಸಿಪಿ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮೀನು ಫ್ರೈ ಮಾಡೋದಕ್ಕೆ ನಾನಿಲ್ಲಿ 6-7 ಬೂತಾಯಿ ಮೀನು ತಗೊಂಡಿದ್ದೀನಿ. ಇದನ್ನೀಗ ಕಟ್ ಮಾಡ್ಕೊಳ್ತಿದ್ದೀನಿ. ಬೈಗಿ ಮೀನಂತೂ ತುಂಬಾ ಫ್ರೆಶ್ ಆಗಿದೆ. ನಮಗೆ ಇಲ್ಲಿ ಫ್ರೆಶ್ ಆಗಿರೋ ಮೀನು ಸಿಗುತ್ತೆ. ಮೀನಿಗೆ ಕಟ್ಸಿ ಹಾಕ್ಕೊಳ್ತೀನಿ. ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಳ್ಳುತ್ತೆ. ಆವಾಗ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮೀನನ್ನೆಲ್ಲ ಕಟ್ ಮಾಡ್ಕೊಂಡಾಯಿತು. ಇದನ್ನಿಗೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಳ್ಳುವ. ಈಗ ಮೀನು ಫ್ರೈಗೆ ಮಸಾಲೆನ ರೆಡಿ ಮಾಡ್ಕೊಳ್ಳುವ. ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಗಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ, ಕಾಳುಮೆಣಸು, ಅರಿಶಿಣ, ಸ್ವಲ್ಪ ಹುಳಿ ಹಾಗೂ 1 ಚಮಚದಷ್ಟು ಉಪ್ಪನ್ನು ಹಾಕಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು. ಫಿಶ್ ಫ್ರೈ ಮಸಾಲ ಹೇಗೆ ಮಾಡೋದಂತ ಡೀಟೇಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ವಿಡಿಯೋನ ನೋಡಿ. ಈಗ ಒಂದು ಬೌಲಿಗೆ ಸ್ವಲ್ಪ ಮಸಾಲೆಯನ್ನು ಹಾಕಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ದಪ್ಪ ಇದೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಸಾಲೆ ರೆಡಿಯಾಗಿದೆ. ಇವಾಗ ಮಸಾಲೆಯನ್ನು ಮೀನಿಗೆ ಅಪ್ಲೈ ಮಾಡ್ಕೊಳ್ಳುವ. ಎರಡೂ ಕಡೆ ಚೆನ್ನಾಗಿ ಮಸಾಲೆಯನ್ನು ಹಚ್ತಾ ಇದ್ದೀನಿ. ಮಸಾಲೆನ ಜಾಸ್ತಿ ನೀರು ಮಾಡ್ಕೊಳ್ಬಾರ್ದು, ಸ್ವಲ್ಪ ದಪ್ಪ ಇರಬೇಕು. ಎಲ್ಲಾ ಮೀನುಗಳಿಗೆ ಮಸಾಲೆಯನ್ನು ಹಚ್ಚಿಟ್ಟಿದ್ದೀನಿ. ರೆಡಿಮೇಡ್ ಮಸಾಲೆಗಿಂತ ಫ್ರೆಶ್ ಮಸಾಲೆಯನ್ನು ರುಬ್ಬಿ ಫಿಶ್ ಫ್ರೈ ಮಾಡಿದಾಗ ತುಂಬಾನೇ ರುಚಿಯಾಗಿರುತ್ತೆ. ಇವಾಗ ಇದನ್ನು ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಅರ್ಧ ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿದ್ದೀನಿ ಮೀನನ್ನು ಮಸಾಲೆ ಜೊತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ಒಂದು ಫ್ರೈಯಿಂಗ್ ಪ್ಯಾನನ್ನು ತಗೊಂಡು 3 ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಮೀನನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ನಾನೀಗ 4-5 ಬೂತಾಯಿ ಮೀನನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ಲೋ ಫ್ಲೇಮ್ನಲ್ಲಿಟ್ಟು 5 ನಿಮಿಷದವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ನಾನೀಗ 5 ನಿಮಿಷದವರೆಗೆ ಫ್ರೈ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ತಿರುಗಿಸಿ ಇನ್ನೊಂದು ಸೈಡ್ ಫ್ರೈ ಮಾಡ್ಕೊಳ್ಬೇಕು. ಎಲ್ಲ ಮೀನನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ. ತಿರುಗಿಸಿ ಹಾಕ್ಕೊಂಡು ಇದನ್ನು ಮತ್ತೆ 5 ನಿಮಿಷದವರೆಗೆ ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಉರಿ ಲೋ ಫ್ಲೇಮಲ್ಲಿ ಇರಲಿ, ಆವಾಗ ಚೆನ್ನಾಗಿ ಬೇಯುತ್ತೆ. ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ. ತೆಗಿತೀನಿ ಇದನ್ನು. ಫ್ರೆಶ್ ಮಸಾಲೆನ ರುಬ್ಬಿ ಬೂತಾಯಿ ಮೀನನ್ನು ಫ್ರೈ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.